ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮ ಪ್ರೀತಿ ಅಜರಾಮರ. ನಾವು ಬದುಕಿರೋ ಅಷ್ಟು ದಿನ ನಮ್ಮ ಪ್ರೀತಿಗೆ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಯಾಕಂದರೆ ಪ್ರೀತಿಗೆ ವಯಸ್ಸಿನ ಮಿತಿ ಇರಬಾರ್ದು. ಅದು ನಿಜವಾದ ಪ್ರೀತಿ. ನಿಜ ರಘು. ನಮ್ಮ ಮಕ್ಕಳಿಗೂ ಮುಂದೆ ಹುಟ್ಟೋ ಮೊಮ್ಮಕ್ಕಳಿಗೂ ನಮ್ಮ ಪ್ರೀತಿ ಮಾದರಿಯಾಗಿರಬೇಕು. ಜನನಿಗೇನಾದರೂ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತೆ ಅಂತ ಡಾಕ್ಟ್ರ್ ಹೇಳಿದಾರ ರಘು? ನೀವಲ್ಲ, ಯಾಕೆ? ಮತ್ತೆ ನಮ್ಮ ಪ್ರೀತಿ ನಮ್ಮ ಮೊಮ್ಮಕ್ಕಳಿಗೂ ಮಾದರಿಯಾಗಿರಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಹೇಳಿ ರಘು, ಯಾಕೆ ಹಾಗಂದ್ರಿ? ಮೊಮ್ಮಕ್ಕಳು ಅಂತ ಯಾಕೆ ಹೇಳಿದೆ ಅಂದರೆ, ಮಕ್ಕಳು ಮೊಮ್ಮಕ್ಕಳು ಅಂತ ಮಾತಾಡ್ಬೇಕಾದ್ರೆ ಹೇಳ್ತಾರಲ್ಲ, ಹಾಗೆ ಹೇಳಿದೆ ಅಷ್ಟೇ. ಯಾರಿಗೆ ಗೊತ್ತು, ನಮ್ಮ ಜನನಿಗೆ ಈ ಸಲ ಅವಳಿ ಜವಳಿನೇ ಹುಟ್ಟಬೋದು, ಅಥವಾ ಮುಂದಿನ ವರ್ಷ ಇನ್ನೊಂದು ಮಗುನೂ ಹುಟ್ಟಬೋದು. ಓಹ್, ಆ ರೀತಿ ಹೇಳಿದ್ರಾ? ನೀನೇನು ಅಂದ್ಕೊಂಡೆ? ಏನೂ ಇಲ್ಲ ಬಿಡಿ. ಸರಿ, ಕೇಕ್ ಕಟ್ ಮಾಡೋಣ. ಹಾಂ, ಒಂದು ನಿಮಿಷ, ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ತೀನಿ. ರಘು, ಇಷ್ಟು ವರ್ಷ ಇಲ್ಲದೆ ಇದ್ದಿದ್ದು ಈಗೇನು ಹೊಸದಾಗಿ ಈ ಮೊಮೆಂಟನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಏನೋ ಗೊತ್ತಿಲ್ಲ ಕಿರ, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ಮುಂದಕ್ಕೆ ನಾವು ಈ ಹ್ಯಾಪಿ ಮೂಮೆಂಟ್ನ ಆಗಾಗ ನೋಡಿ ಖುಷಿ ಪಡಬೇಕು. ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. Happy Valentine's Day, dear Raghu. Happy Valentine's Day. ಯಾರು? ಅಪ್ಪ ಸೆಲೆಬ್ರೇಷನ್ ವಿಡಿಯೋ ಕಳಿಸಿದ್ದಾರೆ ನೋಡು. ಯಜಮಾನ್ರೆ, ಅತ್ತೆಯಮ್ಮ ಮಾವ ಈ ರೀತಿ ಇರೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು ಪಾರು, ಅಪ್ಪ ಅಮ್ಮನ ಪ್ರೀತಿ ಬರೀ ನಮಗೆ ಮಾತ್ರ ಸೀಮಿತ ಆಗಬಾರ್ದು. ಅವ್ರ ಮೊಮ್ಮಕ್ಕಳಿಗೂ ಸಿಗಬೇಕು, ಅಂದರೆ ನಮ್ಮ ಮಕ್ಕಳಿಗೂ ಸಿಗಬೇಕು. ನಮ್ಮ ಮಕ್ಕಳಿಗೆ ಅವರೇ ಆದರ್ಶ ಆಗಬೇಕು. ನಮ್ಮ ಅಪ್ಪ ಅಮ್ಮನ ಆದರ್ಶವಾಗಿ ಇಟ್ಕೊಂಡು ನಮ್ಮ ಮಕ್ಕಳು ಬೆಳಿಬೇಕು. ಅವ್ರ ಒಳ್ಳೆ ಗುಣ ನಮ್ಮ ಮಕ್ಕಳಿಗೂ ಬರಬೇಕು. ಹೌದು ಯಜಮಾನ್ರೆ, ನೀವು ಹೇಳ್ದಾಗೆ ಅವ್ರ ಪ್ರೀತಿ ನಮ್ಮ ಮಕ್ಕಳಿಗೂ ಸಿಗಬೇಕು. ಅವ್ರು ಮಾಡಿದ ಕೇಕು ಇಲ್ಲಿಗೆ ಹೇಗೆ? ಇವತ್ತು ಪ್ರೇಮಿಗಳ ದಿನ ಅಲ್ವಾ, ಅಪ್ಪ ನಾವು ಸೆಲೆಬ್ರೇಟ್ ಮಾಡಲಿ ಅಂತ ಕೊಟ್ಟು ಕಳಿಸಿದ್ದಾರೆ. ಒಂದು ನಿಮಿಷ ಬಂದೆ.
ಎಲ್ಲಿಗೆ ಹೋದ್ರು? ಇಷ್ಟು ಬ್ಯೂಟಿಫುಲ್ ಆಗಿರೋ ಫೋಟೋ ಹಾಕಿದ್ದೀನಿ, ಒಂದಾದ್ರೂ ಲೈಕ್ಸ್ ಬರ್ಬೇಕಲ್ಲ. ದಾವು ಏನ್ ನಿಮ್ದು? ಟಣ್ ಟಣ ಟಣ್. ಏನ್ರಿ ಇದು? ನೋಡು ದೊಡ್ಡ ಬಾಕ್ಸ್ ಇದೆ. ಚಿನ್ನದ ನೆಕ್ಲೇಸು. ರೀ ನನ್ ಗಂಡ, ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಈಗ ಈಗ ನೀವು ನನ್ನ ಗಂಡ ಅಂತ ಅನಿಸ್ಕೊಂಡ್ರಿ. ರೀ ನಾನು ಹೇಳಿದ್ದು 150 ಗ್ರಾಮ್ ತರಕ್ಕೆ, ಇದು ನೋಡಿದ್ರೆ 50 ಗ್ರಾಮ್ ಇದೆ ಅಂತ ಅನಿಸ್ತಾ ಇದೆ. ನೀನು 150 ಹೇಳ್ದ? ಹ್ಞೂ ಕಣ್ರಿ. ಇಲ್ಲ ಕಣೆ, ನನಗೆ 50 ಕೇಳಿಸಿದ್ದು. ಇಲ್ಲ ನನ್ ಗಂಡ ಮೋಹನ್, 150 ಗ್ರಾಮೇ ನಾನು ಹೇಳಿದ್ದು. ಆಯ್ತು ಬಿಡುದಮ್ಮ, ಇನ್ನು 100 ಗ್ರಾಮ್ ಪೆಂಡಿಗಿದೆ ತಾನೆ, ಮುಂದಿನ ಆಷಾಢ ಬರೋಷ್ಟರಲ್ಲಿ ತಕ್ಕೊಟ್ಬಿಡ್ತೇನೆ. ನೀವೇನ್ರಿ ಚಂದ್ರ ನೋಡ್ಬೇಕು ಅಂತಂದ್ರೆ ಹುಣ್ಣಿಮೆ ಬರ್ಲಿ ಇರೆ ಅಂತ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ. ಈಗಲೇ ಚಿನ್ನದ ಬೆಲೆ ಆಕಾಶಕ್ಕೇರಿದೆ. ನೀವು ಕೊಡ್ಸೋ ಅಷ್ಟರಲ್ಲಿ ಚಂದ್ರ ಲೋಕಕ್ಕೆ ಹೋಗಿ ಮುಟ್ಬಿಟ್ಟಿರುತ್ತೆ. ಮುಟ್ಲೇ ಬಿಡೆ, ಅಲ್ಲೇ ಹನಿಮೂನ್ ಮಾಡ್ಕೊಂಡ್ರಾಯ್ತು. ಹನಿಮೂನ್ ರೀ, ಚಿನ್ನಕ್ಕೆ ನಾನಿಷ್ಟು ಗೋಗರಿಬೇಕು, ಇನ್ನು ಚಂದ್ರ ಲೋಕದಲ್ಲಿ ಹನಿಮೂನು. ಆಕಾಶಕ್ಕೆ ಏಣಿ ಹಾಕೋ ಕನ್ಸ್ ಕಾಣ್ಬೇಡಿ. ಸರಿ ಬಿಡದಮ್ಮ, ಇನ್ನೊಂದು ತಂದ್ಕೊಟ್ರೆ ಆಯ್ತು. ಇಲ್ದಿರೋದ್ರ ಬಗ್ಗೆ ಆಸೆ ಪಡೋ ಬದಲು ಇರೋದನ್ನ ಅನುಭವಿಸ್ಬೇಕು ಕಡೆ. ಒಂದ್ಸಲ ಹಾಕು ನೋಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೇ, ಒಳ್ಳೆ ದಂತದ ಬೊಂಬೆ ತರ ಕಾಣಿಸ್ತಿದ್ಯಾ. ನಿಜ ಏನ್ರಿ? ಹೂ ಕಣೆ, ಸತ್ತು ಸ್ವರ್ಗದಲ್ಲಿರೋ ನಿಮ್ ಮಜ್ಜಿ ಮೇಲೆ ಆಣೆ ಕಣೆ. ನಾವು ಇದೇ ಖುಷಿಲೆ ಒಂದು 4 ಸ್ಟೆಪ್ ಆಗ್ಬಿಡವಾ? ಏನ್ ಯಜಮಾನ್ರೆ ಇದು? ನೀನೇ ಓಪನ್ ಮಾಡಿ ನೋಡು. ಏನ್ ಯಜಮಾನ್ರೆ ಇದೆಲ್ಲ? ನಾವು ಪಾಪ ಹುಟ್ಟುತ್ತಲ್ಲ, ಅವಾಗ ಹಾಕೋದಕ್ಕೆ ಈ ಬಟ್ಟೆ. ಇದು ಟೋಪಿ, ಬೆಚ್ಚಗಿರ್ಲಿ ಅಂತ ಈ ಸ್ವೆಟರ್. ಆಮೇಲೆ ಇದು ನಮ್ಮ ಮಗು 1 ವರ್ಷ ಆಗುತ್ತಲ್ಲ, ಅವಾಗ ಹಾಕೋದಕ್ಕೆ. ಆಮೇಲೆ ಇದು 2ನೇ ವರ್ಷದ ಬರ್ಡೇಗೆ. ಮತ್ತೆ ಇದು 3ನೇ ವರ್ಷದ ಬರ್ಡೇಗೆ. ಆಮೇಲೆ ಇದು ನಮ್ಮ ಮಗು ಮೊದಲನೇ ಸತಿ ನರ್ಸರಿಗೆ ಹೋಗುವಾಗ ಹಾಕೋದಕ್ಕೆ. ಆಮೇಲೆ ಇದು ನಮ್ಮ ಮಗು ಹುಟ್ಟಿ 5 ವರ್ಷ ಆಗುತ್ತಲ್ಲ, ಅವಾಗ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗುತ್ತಲ್ಲ, ಅವಾಗ ಹಾಕೋದಕ್ಕೆ.
ಪಾಪು ಪುಟಾಣಿ ಕಾಳಿಗೆ ಈ ಕೆಚ್ಚೆ. ಯಾಕೆ ಪಾರು, ಏನೂ ಮಾತಾಡದೆ ಸೈಲೆಂಟ್ ಆಗಿದೆಯಾ? ಏನಿಲ್ಲ ಯಜಮಾನ್ರೆ, ನೀವು ನಮ್ಮ ಮಗು ಬಗ್ಗೆ, ಮಗುವಿನ ಮುಂದಿನ ಜೀವನದ ಬಗ್ಗೆ ಕನಸು ಕಟ್ಕೊಂಡಿರೋದನ್ನ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲೂ ನನಗೇನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಜಮಾನ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಪ್ರೇಮಿಗಳ ದಿನಾಚರಣೆಗೆ ಬರೀ ದಾಸವಾಳದ ಗಿಡನೇ ಸಾಕಿತ್ತು. ನಮ್ಮ ಮಗುಗೆ ಅಂತ ತಂದಿರೋ ಈ ಉಡುಗೊರೆಗಳು ಯಾವುದೂ ಬೇಕಿರಲಿಲ್ಲ. ಯಾಕೆ ಪಾರು ಹೀಗೆ ಹೇಳ್ತಾ ಇದೆಯಾ? ನಾನು ತಂದಿರೋ ಇದು ಯಾವುದು ನನಗೆ ಇಷ್ಟ ಆಗಲಿಲ್ವಾ? ರೀ, ಇದನ್ನ ಮೈ ಮೇಲೆ ಹಾಕೊಂಡ್ರೆ ಚಿನ್ನ ಅಂತ ಫೀಲೇ ಆಗ್ತಿಲ್ವಲ್ರಿ? ಚಿನ್ನನೇ ಕಣೆ. ನಮ್ಮ ಈಗ ಮಾತು ಲೈಟ್ ಆಫ್ ಮಾಡ್ಕೊಂಡು ಬೇಜಾನ್ ಮಾತಾಡೋಣ. ಅಯ್ಯೋ ಇರ್ರಿ, ಈ ನೆಕ್ಲೆಸ್ದು ಬಿಲ್ ಇದೆ ತಾನೆ? ಇಲ್ಲ, ಇದೆ ಕಣೆ. ಹಾಗಾದ್ರೆ ಕೊಡಿ. ಯಾಕೆ? ಎಕ್ಸ್ಚೇಂಜ್ ಮಾಡೋಕೆ. ಆಯ್ತಾಯ್ತು, ಮಾಡೋ ಟೈಮಲ್ಲಿ ಹೇಳು, ನಾನೇ ಖುದ್ದಾಗಿ ಕರ್ಕೊಂಡು ಹೋಗ್ತೀನಿ. ಯಾಕೋ ಡೌಟ್ ಬರ್ತಿದೆಯಲ್ಲ. ರೀ, ಇದರಲ್ಲಿ ಹಾಲ್ ಮಾರ್ಕ್ ಇದೆಯಾ? ಹ್ಞೂ ಕಣೆ, ಹಾಲ್ ಮಾರ್ಕು, ನೀರ್ ಮಾರ್ಕು ಎಲ್ಲ ಇದೆ ಕಣೆ. ಹ್ಞೂ. ನಿಜ ಹೇಳ್ರಿ, ಇದನ್ನ ಶೋರೂಮಲ್ಲೇ ತಂದ್ರ? ಹ್ಞೂ ಕಣೆ, ನಿಮ್ಮೇಲೆ ಆಣೆ. ನಾನ್ ಕೇಳಿದ್ದು ಒರಿಜಿನಲ್ ಶೋರೂಮಲ್ಲೇ ತಂದ್ರ ಅಂತ. ಹ್ಞೂ. ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಹೆಂಡತಿ ಆದವಳು ಕುಡ್ದಿರೋ ಗಂಡನ್ ಬೇಕಾದ್ರೂ ಸಹಿಸ್ಕೋತಾಳೆ. ಇಂಥ ಡೂಪ್ಲಿಕೇಟ್ ಚಿನ್ನನ ತಂದುಕೊಟ್ಟು ನಿಜವಾದ ಚಿನ್ನ ಅಂತ ನಂಬಿಸೋ ಗಂಡನ ಮಾತ್ರ ಸಹಿಸ್ಕೊಳ್ಳಲ್ಲ. ಅಲ್ವೇ ದಮ್ಮು, ಅದು ಮಾತಾಡ್ಬೇಡಿ ನೀವು. ಮಾಡಿರೋದು ಅಕ್ಷಮ್ಯ ಅಪರಾಧ, ಅದಕ್ಕೆ ಕ್ಷಮೆನೇ ಇಲ್ಲ ಗೊತ್ತಾ? ಮದ್ವೆ ಅದು ಹೊಸದ್ರಲ್ಲಿ ಆಗಿದ್ದಿದ್ರೆ ಡ್ರೈವರ್ಸ್ ಕೊಟ್ಬಿಡ್ತಿದ್ದೆ. ವಯಸ್ಸಾಯ್ತು, ಇನ್ನೇನ್ ಮಾಡ್ಲಿ? ಪರವಾಗಿಲ್ಲ, ಟ್ರೈ ಮಾಡು ದಮ್ಮು. ಏನಂದ್ರೆ? ಏನಿಲ್ಲ, ಸದ್ಯಕ್ಕೆ ಇದನ್ನೇ ಚಿನ್ನ ಅಂತ ಅನ್ಕೊಂಡು ಹಾಕೊಳ್ಳೋಕೆ ಟ್ರೈ ಮಾಡು ಒಂದೇ. ತಗೊಳ್ಳಿ, ನೀವು ತಗೊಂಡು ಇಲ್ಲಿಂದ ಹೋಗ್ತಾ ಇರಿ. ಯಾಕ್ರಿ ನನ್ಗೆ ಈ ತರ ಮೋಸ ಮಾಡಿದ್ರಿ ನೀವು? ಹೋಗ್ರಿ ಇಲ್ಲಿಂದ. ದಾಮು, ಒಂದಿನ ಕಳಿಯೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಯಾಕೆ ಖರ್ಚು ಮಾಡಬೇಕು ಅಂತ ಹೀಗೆ ಮಾಡಿದ ಕಣೆ. ಸಾರಿ ಕಣೆ. ನೋಡು, ಒಂದು ಕೆಲಸ ಮಾಡ್ತೀನಿ, ನಿನ್ನೇ ಕರ್ಕೊಂಡು ಹೋಗಿ ಚಿನ್ನ ಕೊಡಿಸ್ತೀನಿ. ಪ್ಲೀಸ್ ದಾಮು, ನನ್ನ ರೂಮಿಂದ ಆಚೆ ಹಾಕ್ಬೇಡ ಕಣೆ, ಪ್ಲೀಸ್. ಹೆಣ್ಮಕ್ಳು ಮೈ ಮೇಲೆ ಬಡವೆ ಇಲ್ದೇ ಇದ್ರೆ ಅವ್ರು ಎಷ್ಟು ಸಂಕಟ ಪಡ್ತಾರೆ ಅಂತ ನಿಮಗ್ ಗೊತ್ತೇನ್ರಿ? ನಡೀರಿ ಹೊರಗೆ. ಪ್ಲೀಸ್ ದಾಮು, 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 ಪ್ಲೀಸ್ ದಾಮು, 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 ಇಲ್ಲೇ ದಾಮು, ಪ್ಲೀಸ್ ದಾಮು. ಯಾಕೆ ಪಾರು ಸೈಲೆಂಟ್ ಆಗಿಬಿಟ್ಟೆ? ನನ್ನ ಮಗುಗೋಸ್ಕರ ಬಟ್ಟೆ ತಂದಿದ್ದು ನನಗಿಷ್ಟ ಆಗಲಿಲ್ವಾ? ಇಷ್ಟ ಆಗಲಿಲ್ಲ ಅಂತ ಏನಲ್ಲ, ಆದರೆ ನೀವು ತಂದಿರೋದೆಲ್ಲ ಬರೀ ಹೆಣ್ಮಕ್ಳು ಬಟ್ಟೆಗಳೇ ಅಲ್ವಾ, ಅದಕ್ಕೆ ಹೇಳಿದೆ. ಏನು ಪಾರು, ಏನು ನಿನ್ನ ಮಾತಿನ ಅರ್ಥ? ನೋಡು, ನನಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ನಿನ್ನ ತಾಯಿ ಆಗ್ತಿರೋ ವಿಷಯ ಗೊತ್ತಾದಾಗಿಂದ ನಾನು ದೇವ್ರ ಹತ್ರ ನಮ್ಗೆ ಹೆಣ್ಮಗುನೇ ಆಗಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೀನಿ. ನನ್ನ ಅಪ್ಲಿಕೇಶನ್ ದೇವರು ಖಂಡಿತ ಆಕ್ಸೆಪ್ಟ್ ಮಾಡಿರ್ತಾನೆ. ಅಲ್ಲ ಯಜಮಾನ್ರೆ, ನಿಮ್ಗೆ ಹೇಗೆ ಹೆಣ್ಮಗು ಅಂದರೆ ಇಷ್ಟನೋ ನನಗೂ ಹಾಗೆ ಗಂಡು ಮಗು ಅಂದರೆ ಇಷ್ಟ. ನಾನು ಕೂಡ ನಮ್ಮ ಹುಟ್ಟೋ ಮಗು ಗಂಡು ಮಗುನೇ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಗೊತ್ತಾ. ನನ್ನ ಪ್ರಕಾರ ನಮಗೆ ಗಂಡು ಮಗುನೇ ಆಗೋದು. ನೋಡಿ ಯಜಮಾನ್ರೆ, ನೀವು ಹೇಗೆ ನಿಮ್ಮಮ್ಮನ ಹಾಗೆ ಒಳ್ಳೆ ಗುಣ ಇರೋ ಹೆಣ್ಮಗು ಬೇಕು ಅಂತಿದ್ದೀರೋ, ನನಗೂ ಹಾಗೆ ನನ್ನ ಗಂಡನ ಹಾಗೆ ಅಪ್ಪ ಅಮ್ಮನ್ನ ಪ್ರೀತಿಸೋ ಗಂಡು ಮಗು ಬೇಕು ಅಂತ ಆಸೆ ಇದೆ. ಇಲ್ಲ ಪಾರು, ನನಗೆ ಹೆಣ್ಮಗುನೇ ಬೇಕು. ಅದೆಲ್ಲ ಆಗಲ್ಲ, ನನಗೆ ಗಂಡು ಮಗುನೇ ಬೇಕು. ಹೇಳಿದ್ನಲ್ಲ ಪಾರು, ನನಗೆ ನಮ್ಮ ಅಮ್ಮನ ಥರ ನಿನ್ನ ಥರ ಒಳ್ಳೆ ಗುಣ ಇರೋ ಹೆಣ್ಮಗುನೇ ಬೇಕು ಅಂತ. ನೀವೇನೇ ಹೇಳಿ, ನನಗೆ ಗಂಡು ಮಗುನೇ ಬೇಕು. ಇಲ್ಲ, ನಮ್ಗೆ ಹುಟ್ಟೋದು ಹೆಣ್ಮಗುನೇ, ನೀನು ನೋಡು ಬೇಕಾದ್ರೆ.
ಮುದ್ದಾಗಿರೋ ಗಂಡಾಗಲಿ. ನಿನ್ನಂತೆ ಚಲುವಾದ ಹೆಣ್ಣಾಗಲಿ. ನಮ್ಮಂತೆ ಮುದ್ದಾಗಿರೋ ಮಕ್ಕಳಾಗಲಿ. ಬೇಡ ಬೇಡ ಅಂದರೂ ಅರಸನಕೋಟೆ ಕಾಲು ಇಡ್ತೀನಿ ಅಂತಿದ್ದಾಳೆ. ಅಲ್ಲೇನಾದ್ರು ಸಿಕ್ಕಾಕೊಂಡ್ರೆ ನನ್ನ ಗತಿ ಏನಪ್ಪ? ಅಯ್ಯೋ ದೇವ್ರೆ. ಸರಿ, ನಾನೆಲ್ಲ ನೋಡ್ಕೋತೀನಿ ಬಿಡಿ. ಮಾವ, ಅರಸನಕೋಟೆಗೆ ಹೋಗೋಕೆ ನಂಗೆ ಐಡಿಯಾ ಸಿಕ್ತು. ಹೌದಾ? ಏನು? ಜನನಿ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಅವಳನ್ನ ನೋಡ್ಕೊಳ್ಳೋಕೆ ಒಬ್ಬ ನರ್ಸ್ ಬೇಕು ಅಂತ ರೆಕ್ರೂಟ್ಮೆಂಟ್ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಎಲ್ಲ ಆಸ್ಪತ್ರೆಗಳ ಥರ ಅವ್ರು ನಮ್ಮ ಆಸ್ಪತ್ರೆಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾವ ನರ್ಸ್ ಕಳಿಸ್ಬೇಕು ಅಂತ ಡಾಕ್ಟರ್ ದೀಕ್ಷಿತ್ ಹೆಸರಲ್ಲಿ ನಾವು ನಡೆಸ್ತಿರೋ ಹಾಸ್ಪಿಟ್ಲಿಂದಾನೇ ಫೋನ್ ಬಂದಿತ್ತು. ಅವ್ರ ಹತ್ರನೇ ಮಾತಾಡ್ತಿದ್ದೆ. ಅದೇನೋ ಸರಿ, ಆದರೆ ಅದರಿಂದ ನೀನು ಅರಸನಕೋಟೆಗೆ ಹೋಗೋದಕ್ಕೆ ಏನು ಐಡಿಯಾ ಸಿಕ್ತು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸ್ತೀನಿ. ಅಷ್ಟಕ್ಕೂ ನಿಮ್ಮ ಭಯ ಇದ್ದಿದ್ದು ಏನು ಹೇಳಿ ಮಾವ? ಅರಸನಕೋಟೆ ಅವ್ರ ಪಾಲಿಗೆ ಸತ್ತಿದ್ದೀನಿ ಅಂತ ಅಂದ್ಕೊಂಡಿರೋ ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ತಾನೆ? ಹೌದು. ಡೋಂಟ್ ವರಿ, ನಾನಲ್ಲಿಗೆ ಅನುಷ್ಕಾ ಆಗಿ ಹೋಗಲ್ಲ, ಅನ್ವಿತಾ ಆಗಿ ಹೋಗ್ತೀನಿ. ಅಂದರೆ ಆ ಜನನಿನ ನೋಡ್ಕೊಳ್ಳೋಕ್ಕೆ ನರ್ಸ್ ಆಗಿ ಎಂಟ್ರಿ ಕೊಡ್ತೀನಿ. ಹಾಗೆ ಅದು ನಾನು ಅಂತ ಗೊತ್ತಾಗಬಾರ್ದು, ಆ ಥರ ಗೆಟಪ್ಪಲ್ಲಿ ಹೋಗ್ತೀನಿ. ಅದಕ್ಕೆ ಬೇಕಾಗಿರೋ ಡ್ರೆಸ್ಸು ಐಟಮ್ಸ್ಗಳೆಲ್ಲ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನನ್ನ ಹತ್ರ ಇರಬೇಕು. ಅದು ನಿಮ್ಮ ಜವಾಬ್ದಾರಿ. ಸರಿನಮ್ಮ. ಕೂತ್ಕೋ. ಅಪ್ಪ, ನೀನು ಯಾಕಪ್ಪ ಕಾಫಿ ಮಾಡೋದಕ್ಕೆ ಹೋದ? ನಾನು ಮಾಡ್ತಾರೆ. 2 ಲೋಟ ಕಾಫಿ ಮಾಡ್ದೆ, ನಾನೇನು ಸೋತೋಗ್ತೀನೇನೆ. ಕುಡಿ. ತಟ್ಟೇಜ್ ಮಾಡ್ರಿ. ಅಪ್ಪ, ನೀನು ಮಾಡೋ ಪುಳಿಯೋಗರೆ ತಿನ್ನಬೇಕು ಅನಿಸ್ತಿದೆ, ಮಾಡ್ಕೊಡ್ತೀಯಾ? ಕೇಳಬೇಕೇನೆ ಅದನ್ನ? ಅಯ್ಯೋ ನಿನ್ನ, 2 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ. ಪಾರು, ಇವತ್ತು ನನಗೆ ಕೆಲವೊಂದಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡೋದಿದೆ, ನಾನು ಬೇಗ ಹೊರಡ್ತೀನಿ. ಸರಿ ಯಜಮಾನ್ರೆ, ಪ್ರಯತ್ನ ನಿಮ್ಮದು, ಪ್ರತಿಫಲ ಆ ದೇವ್ರದ್ದು. ಯಜಮಾನ್ರೆ, ನಾವು ಮನೆ ಬಿಟ್ಟು ಬಂದು ಉದ್ದೇಶನೇ ಮರ್ತು ಬಿಟ್ಟಿದ್ದೀವಲ್ಲ. ಮೋನಿಕಾ ಮೂಲಕ ಪ್ರೀತಿ ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಯೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಹೀಗೆ ನೋಡಿದ್ರೆ ಮೋನಿಕಾನೇ ಇಲ್ವಲ್ಲ. ಹೋಗಲಿ, ಅವಳ ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ ಅಂತ ಟ್ರೇಸ್ ಮಾಡೋಣ ಅಂತ ಅಂದರೆ ಅವಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ. ಸೊ ಇವಾಗ ನಾವೆಲ್ಲ 0ಇಂದ ಶುರು ಮಾಡಬೇಕು ಅಂತ ಅನಿಸುತ್ತೆ ಪಾರು. ಆದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಪ್ರೀತು ದುಬೈಗೆ ಹೋದ್ಮೇಲೆ ಅಲ್ಲಿಂದ ಖುಷಿಯಾಗಿ ಫೋನ್ ಮಾಡಿದ್ದ ಅಂತ ಅಪ್ಪ ಹೇಳ್ತಾಯಿದ್ರು. ಹಾಗಾಗಿ ಆ ಶತ್ರುಗಳ ಕಾಟ ಸದ್ಯಕ್ಕಂತೂ ತಪ್ಪಿದೆ ಅಂತ ಅನಿಸುತ್ತೆ. ಹಾಗಂತ ನಾವು ರಿಲ್ಯಾಕ್ಸ್ ಆಗೋದು ಬೇಡ ಪಾರು. ನನ್ನ ಕೆಲಸ ಹುಡ್ಕೋದ್ರ ಜೊತೆಗೆ ಅದ್ರ ಕಡೆನೂ ಗಮನ ಕೊಡ್ತೀನಿ. ಸರಿ, ಹಾಗೆ ಮಾಡಿ. ಪರೋ, ಬಿಸಿ ಬಿಸಿ ಪುಳಿಯೋಗರೆ ಇನ್ನು. ಅಕ್ಕ, ಜನನಿ, ಅಪ್ಪ,
ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಕೂತ್ಕೋ. ಪರವಾಗಿಲ್ಲ ಅಪ್ಪ. ನೀನು ಬಂದಿದ್ದು ತುಂಬ ಖುಷಿ ಆಯ್ತಮ್ಮ. ಇದಕ್ಕೂ ಮುಂಚೆನೇ ಬರಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಆದರೆ ಮೊನ್ನೆ ಅಕ್ಕ ಭಾವ ಇಬ್ಬರು ನನಗೋಸ್ಕರ ಕೇಸರಿ ಬಾತ್ ಮಾಡ್ಕೊಂಡು ತಂದಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು, ಅದಕ್ಕೆ ಬಂದೆ. ಸರಿ, ನೀವು ಮಾತಾಡ್ತಾ ಇರಿ, ನನ್ನ ಕೆಲಸಕ್ಕೆ ಗೊತ್ತಾಗುತ್ತೆ. ನಾನು ತಯಾರಾಗ್ಬಿಡ್ತೀನಿ. ಸರಿಯಪ್ಪ. ಅಕ್ಕ, ನೀವು ಕೇಸರಿ ಬಾತ್ ತಂದ್ಕೊಟ್ಟು ಬಾಕ್ಸು. ಅಕ್ಕ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನನಗೂ ಪುಳಿಯೋಗರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ತಿನ್ಬೋದಾ? ಅಪ್ಪ, ನೀನು ಮಾಡೋ ಪುಳಿಯೋಗರೆ ತಿನ್ನಬೇಕು ಅನಿಸ್ತಿದೆ, ಮಾಡಿಕೊಡ್ತೀಯಾ? ಕೇಳಬೇಕೇನೆ ಅದನ್ನು? ಅಯ್ಯೋ ನಿನ್ನ, 2 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ.